ನೋ ಕಾಂಪ್ರಮೈಸ್. 13 ವರ್ಷಗಳಿಂದ ನಾವು ಕಾಂಪ್ರಮೈಸ್ ಆಗೇ ಇಲ್ಲ. ಇದನ್ನ ನಮ್ಮ ಹಿರಿಯ ಪತ್ರಕರ್ತ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಹೇಳಿರುವಂತದ್ದು 13ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೂರಿಸ್ಕೊಂಡು ಹೇಳಿರುವಂತಹ ಮಾತುಗಳು. ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂತಂದ್ರೆ, ಇಡೀ ದೇಶದ ವ್ಯವಸ್ಥೆ ಬದಲಾವಣೆ ಆಗ್ಬೇಕಂದ್ರೆ ನಾವು ಬದಲಾಯಿಸಬೇಕಾಗಿರುವಂತದ್ದು, ಬದಲಾವಣೆಯ ವಿಚಾರವನ್ನ ನಾವು ಮಾತನಾಡಬೇಕಾಗಿರುವಂತದ್ದು ಈ ಮಾಧ್ಯಮಗಳನ್ನ ಬದಲಾವಣೆ ಮಾಡಬೇಕು, ಈ ಪತ್ರಕರ್ತರನ್ನ ಬದಲಾವಣೆ ಮಾಡಬೇಕು, ಈ ಸ್ಯಾಟಲೈಟ್ ಚಾನೆಲ್ಗಳನ್ನ ಬದಲಾವಣೆ ಮಾಡಬೇಕು. ಇವರನ್ನ ಬದಲಾವಣೆ ಮಾಡದ ಹೊರತು ಈ ದೇಶದ ಅಭಿವೃದ್ಧಿ ಅಸಾಧ್ಯ. ನೀವು ಗಮನಿಸಿ ನೋಡಿ, 13 ವರ್ಷಗಳಿಂದ ಪಬ್ಲಿಕ್ ಟಿವಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮಗೆಲ್ಲರಿಗೂ ಸಹ ಪಬ್ಲಿಕ್ ಟಿವಿ ಆರಂಭ ಆದಾಗ 13 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಕನ್ನಡದ ಚಾನೆಲ್ಗಳಲ್ಲಿ ಪತ್ರಿಕೋದ್ಯಮದಲ್ಲಿ ಒಂದು ಸಂಚಲನ ಮೂಡುತ್ತೆ, ಒಂದು ವಿಶೇಷವಾದಂತಹ ಚಾನೆಲ್ ಬರುತ್ತೆ. ಹಿರಿಯ ಪತ್ರಕರ್ತರು, ಸಂಪಾದಕರಾಗಿ ಕೆಲಸ ಮಾಡಿದಂಥವ್ರು, ಕ್ರೈಮ್ ರಿಪೋರ್ಟ್ ನಲ್ಲಿ ಕೆಲಸ ಮಾಡಿದಂಥವ್ರು, ಇವರಿಂದ ಒಂದು ಒಳ್ಳೆ ನಿರೀಕ್ಷೆ ಇತ್ತು. 13 ವರ್ಷಗಳಿಂದ ನಾವು ನೋಡ್ಕೊಳ್ತಾ ಬರ್ತಾ ಇದ್ದೇವೆ. ಅವ್ರು ಹೇಳ್ತಾರೆ, ಕಳೆದ ವರ್ಷ 12ನೇ ವರ್ಷದ ವಾರ್ಷಿಕೋತ್ಸವದ ಸಮಯದಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನ ಕರ್ಕೊಂಡು ಬಂದು ಕೂರಿಸಿ ಪ್ರಹ್ಲಾದ್ ಜೋಶಿ ಅವರ ಮುಂದೆ ಹೇಳ್ತಾರೆ, 13ನೇ ವರ್ಷದಲ್ಲಿ DCM ಅವ್ರನ್ನ ಕೂರಿಸ್ಕೊಂಡು ಹೇಳ್ತಾರೆ, ನಾವು ಕಾಂಪ್ರಮೈಸ್ ಆಗೋದಿಲ್ಲ ಅಂತ. 13 ವರ್ಷಗಳಿಂದ ನಾವು ಪಬ್ಲಿಕ್ ಟಿವಿಯ ರಂಗಣ್ಣನವರನ್ನ ಅವರಿಂದ ಒಳ್ಳೆಯದನ್ನ ಬಯಸ್ತಾ ಇದ್ದೀವಿ. ಅವರಿಂದ ಈ ದೇಶಕ್ಕೆ ಏನು ಬದಲಾವಣೆಯ ಗಾಳಿ ಬೀಸಬಹುದು, ಧ್ವನಿ ಎತ್ತಬಹುದು. ಒಬ್ಬ ಹಿರಿಯ ಪತ್ರಕರ್ತ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಬಹುದು ಅಂತ ಅನ್ಕೊಂಡಿದ್ವಿ. ಆದ್ರೆ ಆಗ್ತಾ ಇರುವುದೇನು? ಬರೀ ತಪ್ಪು ಸಂದೇಶಗಳನ್ನ ಕೊಡ್ತಾ 2,000 ರೂಪಾಯಿ ನೋಟ್ ನಲ್ಲಿ ಚಿಪ್ ಇದೆ ಅಂತೇಳಿ ನಗೆಪಾಟ್ಲಾಗಿ ಇವತ್ತಿಗೂ ಸಹ ಟ್ರೋಲ್ಗೆ ಒಳಪಡ್ತಿರುವಂತಹ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣವರು ತಾನು ಏನ್ ತಪ್ಪು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪವೂ ಸಹ ಅವರಿಗೆ ಪಶ್ಚಾತ್ತಾಪನೇ ಇಲ್ಲ. ಎಷ್ಟೊಂದು ಸುಳ್ಳು ಸುದ್ದಿಗಳನ್ನ ಹಾಕಿ ಎಷ್ಟು ಸಾರಿ ಇವರು ತಪ್ಪು ಸಂದೇಶಗಳನ್ನ ಕೊಟ್ಟಿದ್ರು ಸಹ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಅನಿಸ್ಲೇ ಇಲ್ಲ. ನೋ ಕಾಂಪ್ರಮೈಸ್ ಅಂತಾರೆ. 13 ವರ್ಷಗಳ ಹಿಂದೆ ಪಬ್ಲಿಕ್ ಟಿವಿ ಪ್ರಾರಂಭ ಆದಾಗ ಈ ಧರ್ಮಸ್ಥಳದ ಸೌಜನ್ಯ ಎಂಬ ಹೆಣ್ಣುಮಗಳ ಅಮಾನುಷವಾದಂತಹ ಅತ್ಯಾಚಾರ ಮತ್ತು ಹತ್ಯೆ ಆಗುತ್ತೆ. 13 ವರ್ಷಗಳ ಹಿಂದೆ ಆಗಿದ್ದಂತಹ ಆ ಹೆಣ್ಣುಮಗಳಿಗೆ ನ್ಯಾಯಕ್ಕೋಸ್ಕರವಾಗಿ 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಒಂದೇ ಒಂದು ಸಾರಿ ಆದ್ರೂ ಪಬ್ಲಿಕ್ ಟಿವಿನಲ್ಲಿ ನನ್ನ ಚಾನೆಲ್ ಪ್ರಾರಂಭವಾಗಿದ್ದು 13 ವರ್ಷದ ಹಿಂದೆ, ಅದೇ ವರ್ಷದಲ್ಲಿ ಸೌಜನ್ಯ ಹತ್ಯೆ ಆಗಿದೆ, ಅತ್ಯಾಚಾರ ಆಗಿದೆ, ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಒಂದು ದಿವಸ ಕೂಡ ಅವ್ರಿಗೆ ಅನಿಸ್ಲಿಲ್ಲ, ಒಂದು ದಿವಸ ಕೂಡ ಅವ್ರಿಗೆ ಅನಿಸಿಲ್ಲ. ಇದು ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದೆಲ್ಲವೂ ಸಹ ರಿವರ್ಸ್ ಆಗ್ತಾ ಇರುವಂತದ್ದು. ನೋ ಕಾಂಪ್ರಮೈಸ್ ಅಂತಾರೆ. ರಾಜಕಾರಣಿಯ ಮದುವೆಗೆ ಹೋಗಿ ಕುತ್ಕೊಂಡು ಮದುವೆಗೆ ಹೋಗಿ ಬರ್ತಾರೆ, ನೋ ಕಾಂಪ್ರಮೈಸ್ ಅಂತಾರೆ. ಮೋದಿಯವರನ್ನ ಪ್ರತಿ ದಿವಸವೂ ಸ್ಪೆಷಲ್ ಸ್ಟೋರಿಗಳನ್ನ ಹಾಕಿ ಹೊಗಳಿದ್ದು ಎಲೆಕ್ಷನ್ ಟೈಮ್ ನಲ್ಲಿ, ನೋ ಕಾಂಪ್ರಮೈಸ್ ಅಂತಾರೆ. ರಾಜಕಾರಣಿಗಳನ್ನ ನಾನು ದೂರದಲ್ಲಿ ಇಡ್ತೀನಿ, ಭಾರತೀಯ ಜನತಾ ಪಕ್ಷದವರು ಮುಂದೆ ಬಂದ್ರೆ ಅವರಿಗೆ ಉಗಿದು ಟವಲ್ ಕೊಡ್ತೀನಿ ಅಂತ ಹೇಳುವಂತಹ ಪಬ್ಲಿಕ್ ಟಿವಿಯ ರಂಗಣ್ಣನವರು ಅವರಿಗೆ ನೇರವಾಗಿ ಭಾರತೀಯ ಜನತಾ ಪಕ್ಷದವರು ಸ್ಟುಡಿಯೋಗೆ ಬಂದಾಗ ಅವರನ್ನ ಪ್ರಶ್ನೆನೇ ಮಾಡೋದಿಲ್ಲ. ವಾರ್ಷಿಕೋತ್ಸವಕ್ಕೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಕರೆಸ್ತಾರೆ, ಅಶೋಕ್ ಅವ್ರನ್ನ ಮಾತಾಡಿಸ್ತಾರೆ. ಸ್ವತಃ ಪಬ್ಲಿಕ್ ಟಿವಿಯ ಪಾಲುದಾರರಾಗಿರುವಂತಹ ಲಹರಿ ವೇಲು ಅವರು ಸಹ ಭಾರತೀಯ ಜನತಾ ಪಕ್ಷದವರು. ಯಾಕೆ ಮಾತಾಡೋದಿಲ್ಲ? ಹಾಗಾದ್ರೆ ಬಿಗ್ ಬುಲೆಟಿನ್ ನಲ್ಲಿ ಮಾತನಾಡುವುದನ್ನ ಆ 1 ಗಂಟೆಗೆ ಸೀಮಿತನಾ? ನಾವು ಅವರಿಂದ ಬಹಳಷ್ಟು ನಿರೀಕ್ಷೆ ಮಾಡಿದ್ದೇವೆ. ಯಾಕಂದ್ರೆ ಹಿರಿಯ ಪತ್ರಕರ್ತರು, ಅವರಿಂದ ಬಹಳಷ್ಟು ನಿರೀಕ್ಷೆ ಮಾಡಿದ್ದೀವಿ. ಬಹಳಷ್ಟು ವಿಡಿಯೋಗಳನ್ನ ನಾವು ನೋಡಿದ್ದೀವಿ. ಯಶೋ ಮಾರ್ಗದ ಮೂಲಕ ಯಶ್ ಅವರು ಬದಲಾವಣೆ ತರೋಣ ಬನ್ನಿ, ಕಾವೇರಿ ಹೋರಾಟದಲ್ಲಿ ಬದಲಾವಣೆ ತರೋಣ ಬನ್ನಿ, ರೈತರ ಹೋರಾಟದಲ್ಲಿ ಬದಲಾವಣೆ ತರೋಣ ಬನ್ನಿ ರಂಗಣ್ಣವರೇ ಅಂತಂದ್ರೆ ಅವರಿಗೆ ವಾರ್ನಿಂಗ್ ಮಾಡುವಂಥದ್ದು, ಅವರಿಗೆ ಹೇಳುವಂತಹ ರೀತಿ ಅಂತದಿತ್ತು. ಇದು ನಾವು ನೋಡ್ತಾ ಇರುವಂತಹ ವಿಚಾರ. ಯಶ್ ಅವರು ಬಹಳ ಬೇಸರ ಮಾಡಿಕೊಂಡು ಮಾತನಾಡಿರುವಂತಹ ಆಡಿಯೋವನ್ನು ನಾವು ನೋಡಿದ್ದೇವೆ. ನಾವು ಇಡೀ ಕರ್ನಾಟಕದಲ್ಲಿ 2 ಪತ್ರಕರ್ತರು, 3 ಜನ ಪತ್ರಕರ್ತರಿಂದ ನಾವು ನಿರೀಕ್ಷೆ ಮಾಡಿದ್ವಿ. ಒಂದು, ರವಿ ಬೆಳಗೆರೆ ಅವರು ಪತ್ರಿಕೋದ್ಯಮದಲ್ಲಿ ಒಂದು ಬದಲಾವಣೆ ತರ್ತಾರೆ ಅಂತ. ರವಿ ಬೆಳಗೆರೆ ಅವರಿಗೆ ಆ ಶಕ್ತಿ ಇತ್ತು, ಆದರೆ ಆಗ್ಲಿಲ್ಲ. ಕೊನೆಗೆ ಜನಶ್ರೀ ಅಂತ ಮಾಡಿಕೊಂಡು ಚಾನೆಲ್ ತಗೊಂಡು ಆ ಜನಶ್ರೀಯನ್ನು ಮುಂದುವರಿಸಲಿಕ್ಕೆ ಆಗದೆ ಅರ್ಧಂಬರ್ಧ ಬಿಟ್ಟು ಕ್ರೈಮ್ ಡೈರಿಗಳನ್ನ ಮಾಡಿಕೊಂಡು ಅರ್ಧಂಬರ್ಧ ಬಿಟ್ಟು ಅವರು ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ರು.
ಇನ್ನು 108 ಮಾತು ವಿಜಯ ಕರ್ನಾಟಕ ವಿಜಯವಾಣಿನಲ್ಲಿದ್ದಂತಹ ವಿಶ್ವೇಶ್ವರ ಭಟ್ರು ಏನೋ ಒಂದು ಮಾಡ್ತಾರೆ ವಿಶ್ವವಾಣಿಯ ಮೂಲಕ ಅಂತಂದು, ಅದು ಸಹ ಇವತ್ತು ಏನೋ ಅಡ್ವರ್ಟೈಸ್ಮೆಂಟ್ಗೆ ಮಾತ್ರ ಸೀಮಿತರಾಗಿ ಮಾಧ್ಯಮ ಪಟ್ಟಿನಲ್ಲಿದೆ, ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಅನ್ನೋ ಮಟ್ಟಿಗೆ ಮಾತ್ರ ವಿಶ್ವವಾಣಿ ಪತ್ರಿಕೆ ಇದೆ. ಇನ್ನು ಪಬ್ಲಿಕ್ ಟಿವಿಯ ರಂಗಣ್ಣವರು ಸುವರ್ಣ ವಾಹಿನಿಯ ಚುನಾವಣಾ ವಿಶ್ಲೇಷಣೆಗೆ ಬಂದಂಥವರು, ಸಫಾರಿ ಶರ್ಟ್ ಹಾಕೊಂಡು ಬಂದಂಥವರು, ಸುವರ್ಣ ವಾಹಿನಿಯಲ್ಲಿ 13 ವರ್ಷಗಳ ಹಿಂದೆ ಕುತ್ಕೊಂಡು ಚುನಾವಣಾ ವಿಶ್ಲೇಷಣೆ ಮಾಡ್ತಾ ಇದ್ದಂಥವ್ರು 2013ರ ಚುನಾವಣೆಯ ಸಮಯದಲ್ಲಿರ್ಬೋದು, ಅದಕ್ಕಿಂದೆ ಇರ್ಬೋದು. ಅವರು ಇದ್ದಕ್ಕಿದ್ದಂಗೆ ಪಬ್ಲಿಕ್ ಟಿವಿ ಮಾಡ್ತಾರೆ ಅಂತಂದಾಗ ನಮಗೆಲ್ಲ ಅನಿಸಿದ್ದು ರಂಗಣ್ಣನವರಿಂದ ಏನೋ ಒಂದು ಬದಲಾವಣೆ ತರ್ತಾರೆ ಅಂತೇಳಿ ಭ್ರಷ್ಟಾಚಾರದ ವಿರುದ್ಧ ಮಾಸ್ಟರ್ ಹಿರಣ್ಣಯ್ಯನವ್ರನ್ನ ಕರ್ಕೊಂಡು ಪಬ್ಲಿಕ್ ರೈಡ್ ಅಂತ ಮಾಡ್ತಾರೆ. ಮಾಸ್ಟರ್ ಹಿರಣ್ಣಯ್ಯನವ್ರನ್ನ ಇಟ್ಕೊಂಡು ಪಬ್ಲಿಕ್ ರೈಡ್ ಮಾಡಿದಾಗ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ರಂಗಣ್ಣವರು ಅರ್ಧಕ್ಕೆ ಬಿಟ್ರು, ಹಿರಣ್ಣಯ್ಯನವ್ರನ್ನ ಅರ್ಧಕ್ಕೆ ಬಿಟ್ರು, ಕಾರ್ಯಕ್ರಮ ಮುಂದುವರಿಸಲಿಲ್ಲ. ಇವತ್ತು KRS ಪಕ್ಷದವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಆ ವಿಚಾರವನ್ನ ಯಾಕೆ ಪಬ್ಲಿಕ್ ಟಿವಿನಲ್ಲಿ ಸ್ಪೆಷಲ್ ಸ್ಟೋರಿಯಾಗಿ ತೋರಿಸೋದಿಲ್ಲ? ಅದು ಬದಲಾವಣೆ ಗಾಳಿ ಅಲ್ವಾ? ನೋ ಕಾಂಪ್ರಮೈಸ್ ಅಂತ ಹೇಳ್ತಾರೆ. KRS ಪಕ್ಷದವರು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ರವಿಕೃಷ್ಣ ರೆಡ್ಡಿ ಅವರು ಅವರ ಸೈನಿಕರು ಇವತ್ತು ಎಲ್ಲ ಭ್ರಷ್ಟಾಚಾರಗಳನ್ನ ಬಯಲಿಗೆಳೆತ ಪಬ್ಲಿಕ್ ಆಗಿ ವಿಡಿಯೋ ಮಾಡಿ ಹೇಳ್ತಾ ಇದ್ದಾರೆ. ಯಾಕೆ ಪಬ್ಲಿಕ್ ಟಿವಿನಲ್ಲಿ ಅದನ್ನ ಪ್ರಸಾರ ಮಾಡ್ತಿಲ್ಲ? ಅವ್ರಿಗೆ ಯಾಕೆ ಬೆಂಬಲ ಕೊಡ್ತಾ ಇಲ್ಲ? ಪ್ರಜಾಕೀಯ ಅಂತ ಒಂದು ಪಕ್ಷವನ್ನ ಕಟ್ಟಿದಾಗ ನೀವ್ ಯಾಕೆ ಪಕ್ಷ ಕಟ್ಟಿದ್ರಿ ಅಂತ ಹೇಳ್ತಾರೆ. ಬದಲಾವಣೆ ತರಬೇಕಾದ್ರೆ ಇಡೀ ಪ್ರಜಾಕೀಯವನ್ನ ಇಟ್ಕೊಂಡು ಯಾಕೆ ಸಪೋರ್ಟ್ ಮಾಡಿ ಕರ್ನಾಟಕದಲ್ಲಿ ಪ್ರಚಾರ ಕೊಡ್ಲಿಲ್ಲ ಇವರು? ವ್ಯವಸ್ಥೆ ಬದಲಾವಣೆ ಆಗ್ಬೇಕಲ್ವಾ? ನಾವ್ ಯಾಕೆ ಪಬ್ಲಿಕ್ ಟಿವಿಯ ರಂಗಣ್ಣನವರಿಗೆ ಪದೇ ಪದೇ ಮಾತನಾಡ್ತೀವಿ ಅಂತಂದ್ರೆ, ಪಬ್ಲಿಕ್ ಟಿವಿಯ ರಂಗಣ್ಣ ಒಬ್ಬ ಹಿರಿಯ ಪತ್ರಕರ್ತ. ಕರ್ನಾಟಕದಲ್ಲಿ ಅವರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಷ್ಟು ದಿಟ್ಟವಾಗಿ ಇವತ್ತು ಮುಖ್ಯಮಂತ್ರಿಗಳನ್ನ ಫೋನ್ ಮಾಡಿ ಮೂಲಕ ಇವರು ಸಂದರ್ಶನ ಮಾಡುವಷ್ಟು ಏನೋ ಶಕ್ತಿಯನ್ನ ಪಡ್ಕೊಂಡಿದ್ದಾರೆ ಅಂತಂದ್ರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ ರಂಗಣ್ಣವರೇ ನಿಮ್ಗೆ ಗೊತ್ತಿಲ್ದಿರೋದು ಏನಿದೆ ಅಂತ ಹೇಳ್ತಾರೆ ಅಂತಂದ್ರೆ, ಅಷ್ಟೊಂದು ಶಕ್ತಿ ಇಟ್ಕೊಂಡು ಈಗ ನಿವೃತ್ತಿಯ ಅಂಚಿನಲ್ಲಿರುವಂತ ಪಬ್ಲಿಕ್ ಟಿವಿಯ ರಂಗಣ್ಣವರು ಕೊನೆಯ ಪಕ್ಷ ನಾನು ಪತ್ರಕರ್ತನಾಗಿ ನಾನು 13 ವರ್ಷಗಳಿಂದ ಏನ್ ಧ್ಯೇಯ ಇಟ್ಕೊಂಡಿದ್ದೆ ಅದನ್ನು ಫುಲ್ಫಿಲ್ ಮಾಡಬೇಕಾಗಿತ್ತು. ನಾನು ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿದ್ದೆ. ಬೀದರ್ ನಂಗನಾಚಿ ಇರ್ಬೋದು, ಈ ಹಜ್ ವಿಚಾರ ಇರ್ಬೋದು, ಪ್ರಳಯ ವಿಚಾರ ಇರ್ಬೋದು, ಅದ್ಯಾರೋ ಕಾರ್ತಿಕ್ ಗೌಡ ಡ್ರೈವರ್ ವಿಚಾರ ಇರ್ಬೋದು, ಆಮೇಲೆ ಯಾರು ಇದು 2,000 ರೂಪಾಯಿನಲ್ಲಿ ಚಿಪ್ಪಿನ ವಿಚಾರ ಇರ್ಬೋದು. ಎಷ್ಟೊಂದು ತಪ್ಪುಗಳನ್ನ ಮಾಡ್ಕೊಂಡಿದ್ರು ಸಹ ತಾವು ತಪ್ಪನ್ನ ಮಾಡಿದ್ವಿ, ಪಶ್ಚಾತ್ತಾಪ ಆಗಿದೆ, ಕ್ಷಮಿಸಿ ಅಂತ ಅವ್ರು ಕೇಳಲೇ ಇಲ್ಲ. ಆದ್ರೂ ಸಹ ಅವ್ರು ಹೇಳ್ತಾರೆ ನೋ ಕಾಂಪ್ರಮೈಸ್, ಯಾರ ಹತ್ರ ಕಾಂಪ್ರಮೈಸ್ ಆಗಲ್ಲ ಅಂತೇಳಿ ವಿಡಿಯೋ ಮಾಡ್ತಾರೆ, ವೇದಿಕೆಗಳ ಮೇಲೆ ಮಾತಾಡ್ತಾರೆ, ಸಭೆಗಳಲ್ಲಿ ಮಾತಾಡ್ತಾರೆ. ಇದು ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣನವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇನೆ. ನಿಮಗೆ ಎಲ್ಲವನ್ನೂ ಕೊಟ್ಟಿದೆ, ಪತ್ರಿಕೋದ್ಯಮ ನಿಮಗೆ ಎಲ್ಲವನ್ನೂ ಕೊಟ್ಟಿದೆ. ಆದರೆ ಈ ಪತ್ರಿಕೋದ್ಯಮ ಮೂಲಕ ಈ ಸಮಾಜಕ್ಕೆ ಏನಾದ್ರೂ ಒಂದು ಕೊಡ್ಬೇಕಲ್ಲ, ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ಏನಾದ್ರೂ ಒಂದು ಕೊಡ್ಬೇಕಲ್ಲ, ಯಾಕೆ ಕೊಡ್ತಾ ಇಲ್ಲ? ಇದು ನಮ್ಮ ಪ್ರಶ್ನೆ. ಮುಗೀತು, ವಯಸ್ಸಿರೋದಿಲ್ಲ, ವಯಸ್ಸು ಓಡ್ತಾ ಇರುತ್ತೆ. ಈಗಾಗಲೇ ಮೊನ್ನೆ ಹೇಳಿದ್ರಿ ನನಗೆ ಆರೋಗ್ಯ ಸರಿ ಇರಲಿಲ್ಲ, ನಾನು ಒಂದು ವಾರ ಬಂದಿರಲಿಲ್ಲ ಅಂತೇಳಿ. ಆರೋಗ್ಯ ಯಾವತ್ತೂ ಸ್ಥಿರವಾಗಿ ಇರೋದಿಲ್ಲ. ನಿಮ್ಮಿಂದ ಬಹಳಷ್ಟು ನಿರೀಕ್ಷೆಗಳಿತ್ತು, ನಿಮ್ಮಿಂದ ಬಹಳಷ್ಟು ಏನೋ ಒಂದು ಬದಲಾವಣೆ ಆಗುತ್ತೆ ಅಂತಿದ್ರು. ಆದ್ರೆ ಆಗಿದ್ದೇನು, ಆಗ್ತಾ ಇರುವುದೇನು? ವಾರ್ಷಿಕೋತ್ಸವದ ಸಮಯದಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ, ನಾನು ರಾಜಕಾರಣಿಗಳನ್ನ ದೂರ ಇಡ್ತೀವಿ ಅಂತೀರಿ. ಆದ್ರೂ ಸಹ ರಾಜಕಾರಣಿಗಳನ್ನ ಕರ್ಕೊಂಡು ಬಂದು ಅವರ ಸಭೆಗಳನ್ನ ಮಾಡ್ತೀರಿ. ಇದು ನನ್ನಂತಹ ಒಬ್ಬ ಸಣ್ಣ ಪತ್ರಕರ್ತನ ಮನದಲ್ಲಿರುವಂತಹ ನೋವನ್ನ ಇವತ್ತು ಪಬ್ಲಿಕ್ ಟಿವಿಯ ರಂಗಣ್ಣನವರಿಗೆ ಸಿಕ್ಕಿದಂತ ಅವಕಾಶಗಳನ್ನ ಬಳಸ್ಕೊಂಡು ಇವತ್ತು ಸಮಾಜದ ಬದಲಾವಣೆಗೆ ಏನಾದ್ರೂ ಒಂದು ಮಾಡಬೇಕಾಗಿತ್ತು, ಆದ್ರೆ ಮಾಡಲಿಲ್ಲ ಅನ್ನೋದೇ ಒಂದು ಬೇಸರದ ಸಂಗತಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.